ಕ್ಲಾಕ್ ಟವರ್ ಕಾಣುತ್ತೆ ನೋಡಿ. ಕ್ಲಾಕ್ ಟವರ್ ಅಂದರೆ ಅದು ಆ ಊರಿನ ಮಧ್ಯಭಾಗದಲ್ಲಿರುವಂತಹ ಜಾಗ ಅಂತ ನೀವು ತಿಳ್ಕೋಬೇಕು. ವಾವ್, ಅಲ್ಲಿ ನನಗನ್ಸುತ್ತೆ ಅದು ಲ್ಯಾಂಡ್ ಸ್ಲೈಡ್ ಆಗಿರ್ಬೋದು ಯಾವಾಗೊಮ್ಮೆ ಹಿಂದೆ. ನೋಡಿ ಅಲ್ಲೆಲ್ಲ ಮನೆಗಳೆಲ್ಲ ಬಿದ್ದಾಗಿದೆ. ಮಸೂರಿ ಟ್ಯಾಕ್ಸಿ ಕಾರ್ ಓನರ್ಸ್ ಅಸೋಸಿಯೇಷನು, ಅಲ್ಲಿ ಬೇರೆ ಬೇರೆ ಆಪ್ಷನ್ಸ್ಗಳಿದ್ದಾವೆ. ಇಲ್ಲಿ ನಾವು ಈಗ ನಿಮ್ಗೆ ತೋರಿಸ್ತೀನಿ. ದ ಪ್ಲೇಸಸ್ ಆಫ್ ಟೂರಿಸ್ಟ್ ಇಂಟ್ರೆಸ್ಟ್ 3100 ರೂಪಾಯಿ ಕೊಟ್ಟಿದ್ದೀವಿ. ಗಾಡಿ ನಂಬರ್ ಬರೆದಿದ್ದಾರೆ, ಆಮೇಲೆ ಅವ್ರ ಫೋನ್ ನಂಬರ್ ಕೊಟ್ಟಿದ್ದಾರೆ. ಈ ಎಲ್ಲ ಜಾಗಗಳೇನು ಟಿಕ್ ಮಾಡಿದಾರಲ್ಲ ಆ ಜಾಗಗಳನ್ನ ಈಗ ನಾಳೆ ಬೆಳಗ್ಗೆ ನಮಗೆ 9 ಗಂಟೆಗೆ ಕರ್ಕೊಂಡೋಗ್ಬಿಟ್ಟು ತೋರಿಸ್ಕೊಂಡು ಬರ್ತಾರೆ. ಸೊ ಚಿತ್ರಣವನ್ನು ಮಾಡಿದ್ದಾರೆ. ಮಸೂರಿ ಅಂದರೆ ಸ್ವಲ್ಪ ಚಿಕ್ಕ ಚಿಕ್ಕ ರೋಡುಗಳು. ನೀವು ಆದಷ್ಟು ಹೆಚ್ಚು ಕಡಿಮೆ ಈ ಉತ್ತರಾಖಂಡಕ್ಕೆ ಹೋದರೆ ಪ್ರತಿಯೊಂದು ಊರಿನಲ್ಲೂ ಏನಪ್ಪ ಅಂದರೆ ಕ್ಲಾಕ್ ಟವರ್ ಅಂದರೆ ಅದು ಆ ಊರಿನ ಮಧ್ಯಭಾಗದಲ್ಲಿರುವಂತಹ ಜಾಗ ಅಂತ ನೀವು ತಿಳ್ಕೋಬೇಕು. ಸೊ ನಾವು ಕೂಡ ಈಗ ಮಸೂರಿಯ ಮಧ್ಯಭಾಗದಲ್ಲಿದ್ದೀವಿ. ಇಲ್ಲಿ ನಾವು ಇವತ್ತೀಗ ಎಲ್ಲಾದರೂ ಊಟ ಲಂಚ್ ಮಾಡಬೇಕು ಅಂತ ಬಂದಿರೋದು. ಹೆಚ್ಚು ಕಡಿಮೆ 2:30 ಆಗಿದೆ. ಈಗ ಮಕ್ಕಳೆಲ್ಲ ಸ್ಕೂಲ್ ಮುಗಿಸ್ಕೊಂಡು ತಮ್ಮ ಮನೆಗಳಿಗೆ ಹೋಗ್ತಾ ಇದ್ದಾರೆ. ಹೆಚ್ಚಾನೆಚ್ಚು ಇಲ್ಲಿ ಟೂರಿಸ್ಟ್ಗಳು ಜಾಸ್ತಿ ಬರೋದು. ಮಸೂರಿ ನಮ್ಮ ಕಡೆ ಹೇಗೆ ತಮಿಳುನಾಡಲ್ಲಿ ಊಟಿ ಫೇಮಸ್ ಇದೆಯೋ, ಚಿಕ್ಕಮಗಳೂರು ಫೇಮಸ್ ಇದೆಯೋ, ಅದೇ ರೀತಿ ಮಸೂರಿ ಕೂಡ ಉತ್ತರ ಭಾರತದಲ್ಲಿ ತುಂಬಾ ಫೇಮಸ್ಸು. ಬನ್ನಿ ನೋಡೋಣ ಇಲ್ಲಿ ನಮಗೆ ಒಳ್ಳೆಯ ಲಂಚ್ ಈಗ ಊಟ ಸಿಗುತ್ತೋ ನೋಡಿಬಿಟ್ಟು ಊಟ ಮಾಡಿಬಿಟ್ಟು ಆಮೇಲೆ ಮುಂದಿನ ಪ್ರಯಾಣವನ್ನು ಮುಂದೆ ಬೆಳೆಸೋಣ. ಈಗ ನಾವು ಕ್ಲಾಕ್ ಟವರಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಈ ರೀತಿ ಒಂದು ವ್ಯೂ ಮಾಡಿದ್ದಾರೆ. ಅಂದರೆ ಇದೆಲ್ಲ ಕುತ್ಕೋಬೋದು, ಕುಡಿಬೋದು ಅಥವಾ ಏನಾದರೂ ಹರಟೆ ಹೊಡಿಬೋದು. ಎಲ್ಲ ಜನ ಕುತ್ಕೊಳ್ಬೇಕು, ಎಲ್ಲ ಇಲ್ಲಿ ಹರಟೆ ಹೊಡಿತಾ ಇದ್ದಾರೆ. ಈ ರೀತಿ ಈ ರೋಡಲ್ಲಿ ಪ್ರತಿಯೊಂದು ರೋಡಲ್ಲಿ ಮಿಸ್ ಆಗುತ್ತೆ. ನಿಮಗೆ ಒಂದು ಝಲಕ್ ತೋರಿಸ್ತೀನಿ. ಅದ್ಭುತ. ಕೆಳಗಡೆ ರೋಡಲ್ಲಿ ಹೆಂಗೆ ಬರ್ತಾ ಇದೆ. ಮನೆಗಳು ಕುತ್ಕೊಂಡಿದೆ. ಲ್ಯಾಂಡ್ ಸ್ಲೈಡ್ ಆಗಿರ್ಬೋದು. ಇಲ್ಲೆಲ್ಲ ಮನೆಗಳೆಲ್ಲ ಬಿದ್ದಾಗಿದೆ. ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗೋದು ತುಂಬ ಕಾಮನ್. ಇಲ್ಲಿಯೂ ಆಗಿದೆ. ಯಾಕಂದರೆ ಒಂದೊಂದ್ಸರಿ ಕ್ಲೌಡ್ ಬ್ಲಾಸ್ಟ್ ಆಗ್ತಂದರೆ ಮೇಘ ಸ್ಫೋಟ ಅಂತಾರಲ್ಲ, ಈ ಹಿಮಾಲಯ ರೇಂಜಲ್ಲಿ ಅದೆಲ್ಲ ಕಾಣ್ತದೆ. ಇಲ್ಲಿ ಎಲ್ಲ ಹಿಮಾಲಯ ರೇಂಜು. ಮುಂದೆ ಹೋದರೆ ನಿಮಗೆ ಇಲ್ಲಿ ಗಂಗೋತ್ರಿ, ಕೇದಾರ್ನಾಥ್, ಬದ್ರಿನಾಥ್ ಹಿಂಗೆ ಮುಂದೆ ಹೋದರೆ ಸಿಗುತ್ತೆ. ಸೊ ಈ ರೀತಿ ವ್ಯೂ ಪಾಯಿಂಟ್ಗಳು ನಾನು ಹಿಂದೆ ಶಿಮ್ಲಾಕ್ಕೆ ಹೋದಾಗೂ ನೋಡಿದ್ದೆ, ಸಿಕ್ಕಿಂಗೆ ಹೋದಾಗೂ ನೋಡಿದ್ದೆ. ಅದೇ ರೀತಿ ನಾನು ಈಗ ಕಾಣ್ತಾ ಇದ್ದೀನಿ. ಈಗ ನಾವು ಇಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಪಾರ್ಕಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ ಇದೆಲ್ಲ ನ್ಯಾಷನಲ್ ಪಾರ್ಕ್, ದೀನ್ ದಯಾಳ್ ಉಪಾಧ್ಯಾಯ ಪಾರ್ಕ್. ಸೊ ಇಲ್ಲೂ ಕೂಡ ಒಂದು ಸೈಡು ಈ ಥರ ಬೆಟ್ಟ ಇದೆ. ಯಾವ ಥರ ಮರಗಳು ತುಂಬಿಕೊಂಡಿದ್ದಾವೆ. ಇನ್ನೇನು ಮರಗಳೇ ನಮ್ಮ ಮೇಲೆ ಬಿದ್ದು ಬಿಡ್ತವೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಆ ಕಡೆ ಈ ಕಡೆ ಚಿತ್ರಣಗಳನ್ನು ತುಂಬ ಚೆನ್ನಾಗಿ ಇಲ್ಲಿ ಪೇಂಟಿಂಗ್ ಅಲ್ಲ, ಇವೆಲ್ಲ ಕಲಾಕೃತಿಗಳನ್ನೇ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ದೀಸ್ ಆರ್ ನಾಟ್ ಪೇಂಟಿಂಗ್ಸ್. ಪೇಂಟಿಂಗ್ ಅಲ್ವೇ ಅಲ್ಲ, ಕಲಾಕೃತಿಗಳನ್ನೇ ಮಾಡಿದ್ದಾರೆ. ನೋಡಿ, ರಾಜ ಮಹಾರಾಜರನ್ನು ಹಿಂದೆ ಯಾವ ರೀತಿ ಕರ್ಕೊಂಡು ಹೋಗ್ತಾಯಿದ್ರು, ಅವ್ರ ಸವಾರಿ ಹೇಗಿರ್ತಿತ್ತು, ಇದೆಲ್ಲ ಒಂದು ಚಿತ್ರಣ. ಅಂದರೆ ಉತ್ತರಾಖಂಡ ರಾಜ್ಯದ ಒಂದು ವ್ಯವಸ್ಥೆ ಹೇಗಿರುತ್ತೆ, ಇಲ್ಲಿನ ಜನಜೀವನ ಹೇಗಿತ್ತು, ಅದನ್ನೆಲ್ಲ ರೋಡ್ ಪಕ್ಕ ಇಲ್ಲಿ ಅಂದರೆ ಟೂರಿಸ್ಟ್ ಬಂದವರೆಲ್ಲ ನೋಡಲಿ ಅಂತಲೇ ಈ ರೀತಿ ಮಾಡಿದ್ದಾರೆ. ಮುಂದೆ ಇಲ್ಲಿರೋದು ಬದ್ರಿನಾಥ ದೇವಸ್ಥಾನ, ಮುಂದೆ ಇರೋದು ಬದ್ರಿನಾಥ ದೇವಸ್ಥಾನ. ಆದರೆ ಇಲ್ಲಿ ಹೆಚ್ಚಾಗಿ ನಾನು ನೋಡಿದಂದರೆ ಈ ಚಿಕ್ಕ ಚಿಕ್ಕ ರೋಡುಗಳಾಗಿದ್ದರಿಂದ ಇಲ್ಲಿ ಸಿಕ್ಕಾಪಟ್ಟೆ ಜಾಮ್ ಬೇರೆ ಆಗುತ್ತೆ. ಅದೊಂದು ಪ್ರಾಬ್ಲಮ್ ಇಲ್ಲಿ ನೋಡಿ. ಇಲ್ಲಿ ಮೀನುಗಾರರು ಮುಂದೆ ನೋಡಿದ್ರೆ
ಏನಪ್ಪ ಇದು ಏನು ಗೊತ್ತಾಗ್ತಾ ಇಲ್ಲ. ಹಾಂ, ಏನೋ ಬ್ರಿಟಿಷ್ ಕಾಲದ ಇದು, ಅವರು ಕೂಡ ಇಲ್ಲಿ ಇದು ಮಾಡಿದ್ದಾರೆ. ಹೀಗೆ ಸ್ವಲ್ಪ ಮುಂದೆ ಹೋದರೆ ಈಗ ಜಾಮ್ ಆಗಿಬಿಟ್ಟಿದೆ ಎಲ್ಲ ಇಲ್ಲಿ. ತರಕಾರಿ ಅಂಗಡಿಗಳು ಕೂಡ ಇದೆ ಇಲ್ಲಿ. ಬದನೆಕಾಯಿ, ಕ್ಯಾಬೇಜು, ಆಲೂ. ಓಹೋ ಆಗಲೇ ಜಾಮ್ ಆಗ್ಬಿಟ್ಟಿದೆ. ನಡ್ಕೊಂಡು ಹೋಗೋದೇ ವಾಸಿಯಪ್ಪ ಇಲ್ಲಿ ಹಂಗೆ ನೋಡಿದ್ರೆ. ಸೊ ಬನ್ನಿ ಮುಂದೆ ಇದೇ ರೀತಿ ನಿಮಗೆ ಮಾರ್ಕೆಟು ತೋರಿಸ್ತೀನಿ. ಮಸೂರಿ ನೀವು ಕೂಡ ನಮ್ಮ ಜೊತೆ ನೋಡ್ದಂಗೆ ಆಗುತ್ತೆ. ಒಂಥರ ಇವು ನಾವು ಏಪ್ರಿಲ್ ತಿಂಗಳು ಕೊನೆ ವಾರದಲ್ಲಿ ಬಂದಿದ್ದೀವಿ. ಇವತ್ತು ಹೆಚ್ಚು ಕಡಿಮೆ 29ನೇ ತಾರೀಕು ಇರಬೇಕು. ಟೆಂಪ್ರೇಚರ್ ಬಂದುಬಿಟ್ಟು ಇಲ್ಲಿಗ 25 ಇದೆ ನೋಡಿ. ಎಲ್ಲ ಹೊರಗಿನ ದೇಶದಿಂದ ಫಾರಿನರ್ಸು ಕೂಡ ಇಲ್ಲಿ ಜಾಸ್ತಿ ಬರ್ತಾ ಇದ್ದಾರೆ. ಇಲ್ಲಿ ಬರೋದು ಜಾಸ್ತಿ. ಇಲ್ಲಿ ಋಷಿಕೇಶು ಆಮೇಲೆ ಹರಿದ್ವಾರಕ್ಕೂ ಕೂಡ ಅವರೆಲ್ಲ ಬರ್ತಾರೆ. ಅಲ್ಲಿ ನೋಡೋಣ ಮುಂದೆ ಸ್ವೀಟ್ ಅಂಗಡಿ. ಮುಂದೆ ಹಂಗೆ ಹೋದರೆ ನಿಮಗೆ ಪಾರ್ಕು ಕಂಟಿನ್ಯೂ ಆಗ್ತಾಯಿದೆ. ಒಂದು ಕಡೆ ಅಂಗಡಿ, ಇನ್ನೊಂದು ಕಡೆ ಪಾರ್ಕು. ದೇವಸ್ಥಾನ ಇದೆ ಕಾಣುತ್ತೆ ಇಲ್ಲಿ ಮುಂದೆ. ಬನ್ನಿ ನೋಡೋಣ ಮುಂದೆ ಏನಿದೆ. ಸ್ನೇಹಿತರೆ, ಈಗ ನಾವು ಮಸೂರಿಯ ಒಂದು ಪ್ರಸಿದ್ಧ ಜಾಗ ಟ್ಯಾಕ್ಸಿ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಇದು ಮಸೂರಿಯಲ್ಲಿ ನೀವೇನಾದರೂ ಟ್ಯಾಕ್ಸಿಯಲ್ಲಿ ಓಡಾಡಬೇಕಂದ್ರೆ ಇಲ್ಲಿ ಬಂದರೆ ನಿಮಗೆ ಎಲ್ಲ ಥರದ ಟ್ಯಾಕ್ಸಿಗಳು ಕೂಡ ಸಿಗುತ್ತೆ. ಇಲ್ಲಿ ಟ್ಯಾಕ್ಸಿ ಬರ್ದಿದ್ದಾರೆ ನೋಡಿ, ಮಸೂರಿ ಟ್ಯಾಕ್ಸಿ ಕಾರ್ ಓನರ್ಸ್ ಅಸೋಸಿಯೇಷನ್. ಸೊ ಇಲ್ಲಿ ಬಂದರೆ ನೀವು ಮಸೂರಿಯಲ್ಲಿ ಓಡಾಡ್ಬೋದು. ಎಲ್ಲ ನಿಮಗೆ ಒಂದು ಮಾಹಿತಿ ಸಿಗುತ್ತೆ. ಅದರ ಡೀಟೇಲ್ಸನ್ನು ಕೂಡ ನಾನು ಇಲ್ಲಿ ಈಗ ಪಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ನೀವು ಈ ಒಂದು ಬೋರ್ಡ್ ನೋಡ್ಬೋದು. ಈ ಬೋರ್ಡಲ್ಲಿರುವಂಥ ನಂಬರ್ಗೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಕೂಡ ಪೂರಾ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಒಂದು ಮಾಹಿತಿ ಕೊಡ್ತೀನಿ. ಇಲ್ಲಿ ರೇಟ್ಗಳು ಕೂಡ ಇದ್ದಾವೆ. ಇಲ್ಲಿ ನೋಡಿ, ರೂಟ್ ಡಿಸ್ಕ್ರಿಪ್ಷನ್ ಅಂತ ಬರೆದಿದ್ದಾರೆ. ಈ ಮೂಲಕ ನೀವು ಇಲ್ಲಿ ಎಲ್ಲೆಲ್ಲಿ ಹೋಗ್ಬೋದು ಅದೆಲ್ಲ ಮಾಹಿತಿ ಕೂಡ ನಿಮಗೆ ಸಿಗುತ್ತೆ. ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ ರೇಟ್ಸ್ಗಳು ಅನ್ನೋದನ್ನು ಮಾತಾಡ್ಬಿಟ್ಟು ನಿಮಗೆಲ್ಲ ಹೇಳ್ತೀನಿ. ಒಂದೊಂದು ರೂಟಿಗೆ ಒಂದೊಂದು ರೇಟ್ ಇದೆ. ಹೆಚ್ಚು ಕಡಿಮೆ ನಿಮಗೆ ಫುಲ್ಲು ಟೂರ್ ಮಾಡಬೇಕು ಅಂದರೆ ನಿಮಗೆ ಹೆಚ್ಚು ಕಡಿಮೆಯಲ್ಲಿ 3,500 4 ಸಾವಿರ ರೂಪಾಯಿ ಆಗುತ್ತೆ. ಅದೇ ಅರ್ಧ ದಿವಸ ಟೂರ್ ಮಾಡಬೇಕು ಅಥವಾ ಕೆಲವೊಂದು ಸ್ಪಾಟ್ಗಳನ್ನು ಮಾತ್ರ ನೋಡಬೇಕು ಅಂದರೆ ನಿಮಗೆ 2,500 3 ಸಾವಿರ ರೂಪಾಯಿ ಆಗುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಮಾಹಿತಿ ಇಲ್ಲಿಯ ಮಸೂರಿ ಟ್ಯಾಕ್ಸಿ ಓನರ್ಸ್ ಹತ್ರ ನಾನು ಮಾತಾಡಿದ್ದು. ಸೊ ಬೇರೆ ಬೇರೆ ಪ್ಯಾಕೇಜ್ಗಳು ಕೂಡ ಇದೆ. ಆ ಪ್ಯಾಕೇಜ್ ಮುಖಾಂತರ ನೀವು ಇಲ್ಲಿ ಈ ಟ್ಯಾಕ್ಸಿಗಳ ಮೂಲಕ ನೀವು ಹೋಗ್ಬೋದು. ಸೊ ನಿಮಗೇನಾದರೂ ಮಸೂರಿಗೆ ಬಂದರೆ ನೀವು ಮಾಲ್ ರೋಡಿಂದ ಸ್ವಲ್ಪ ಮುಂದೆ ಬಂದರೆ ಈ ಟ್ಯಾಕ್ಸಿ ಓನರ್ಸ್ ಅಸೋಸಿಯೇಷನ್ ಏನಿದೆಯಲ್ಲ ಸಿಗುತ್ತೆ. ಇಲ್ಲಿ ನೀವು ಟ್ರೈ ಮಾಡ್ಬೋದು. ಈಗ ನಾವು ಟ್ಯಾಕ್ಸಿಯನ್ನು ವಿಚಾರಿಸಿ ಸ್ವಲ್ಪ ಮುಂದೆ ಬಂದ್ವಿ. ಇನ್ನೇನು ಮುಂದೆ ಹೋದರೆ ನಮಗೆ ಮೇನ್ ಮಾಲ್ ರೋಡ್ ಚೌಕ್ ಸಿಗುತ್ತೆ. ಅಂದರೆ ವೃತ್ತ ಅಂತ ಏನು ಕರಿತೀವಿ ನಾವು, ಸರ್ಕಲ್ಲು. ಆ ಸರ್ಕಲ್ ಹೋಗಿದ್ದ ಮೊದಲು ಇಲ್ಲೊಂದು ವ್ಯೂ ಥರ ಕಾಣ್ತು ನನಗೆ. ಯಾಕಂದರೆ ನೀವು ಮಸೂರಿಯಲ್ಲಿ ಎಲ್ಲೇ ಹೋದರೂ ನಿಮಗೆ ವ್ಯೂಸ್ಗಳು ಸಿಗ್ತವೆ. ಸೊ ನಿಮಗೆ ಆ ವ್ಯೂಸ್ ಬಗ್ಗೆ, ಮಸೂರಿ ಸಿಟಿಯ ವ್ಯೂಸ್ ಬಗ್ಗೆ ಇದು ನೋಡಿ, ಮೊಸಾಯಿಕ್ ಅಂತ ಬರೆದಿದ್ದಾರಲ್ಲ, ಈ ಹೋಟೆಲ್ ಎದುರುಗಡೆನೇ ಬಂದರೆ ನಿಮಗೆ ಒಂದು ವ್ಯೂ ಪಾಯಿಂಟ್ ಇದೆ. ಇಲ್ಲಿಯೂ ಕೂಡ ನಿಮಗೆ ಶಿವನ ದೇವಸ್ಥಾನ ಇದೆ ಇಲ್ಲೇ ಈ ದೇವಸ್ಥಾನ. ಅದ್ರ ಪಕ್ಕದಲ್ಲಿ ನಿಮಗೆ ನೋಡಿ ಅಷ್ಟು ಮರ ಅಡ್ಡ ಬಂದಿರೋದ್ರಿಂದ ಅಲ್ಲಿ ವ್ಯೂ ಕಾಣ್ತಾ ಇಲ್ಲ. ಬಟ್ಟು ನನಗೆ ಇಲ್ಲಿಂದ ನೆಕೆಡ್ ಆಯಿಂದ ಕಾಣ್ತಾ ಇದೆ ವ್ಯೂಗಳು. ಸೊ ಇಲ್ಲೂ ಕೂಡ ಅಲ್ಲೆಲ್ಲೆಲ್ಲ ನೋಡಿ, ಮನೆಗಳ ಮೇಲೇ ಕಾರ್ ಪಾರ್ಕಿಂಗ್ ಎಲ್ಲ ಇದು ಕೂಡ ಕೆಳಗಡೆ ಒಂದು ಮನೆ ಇದೆ. ಸೊ ಇಲ್ಲಿ ಒಂದು ಬುದ್ಧನ ವಿಗ್ರಹ ಕೂಡ ಇದೆ ನೋಡಿ. ಸಿಕ್ಕಾಪಟ್ಟೆ ಜಾಮ್, ಇಲ್ಲಿ ವಿಪರೀತ ಜಾಮ್ ಆಗಿಬಿಡುತ್ತೆ ನೋಡಿ, ಇಲ್ಲೆಲ್ಲ ಸಿಕ್ಕಾಪಟ್ಟೆ ಜಾಮು. ಬನ್ನಿ ಮುಂದೆ ಹೋಗೋಣ ಹಂಗೆ. ಸೊ ಈಗ ನಾವು ಮಸೂರಿಯ ಫೇಮಸ್ ಚೌಕು ಮಾಲ್ ರೋಡ್ ಸರ್ಕಲ್ ಇದೇನೆ, ಇಲ್ಲಿ ಬಂದಿದ್ದೀವಿ ನೋಡಿ. ಎಲ್ಲ ಕಡೆಯಿಂದ ರೋಡ್ಗಳು, ಈ ಕಡೆ ಒಂದು ರೋಡ್ ಹೋಗುತ್ತೆ, ಈ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ ಒಂದು. ಸೊ ಇದುವೇ ಮಸೂರಿಯ ಹಿಲ್ ಸ್ಟೇಷನ್. ಮಸೂರಿ ಅಂದರೆ ಉತ್ತರಾಖಂಡದಲ್ಲಿ ಇದನ್ನು ದ ಕ್ವೀನ್ ಆಫ್ ಹಿಲ್ಸ್ ಅಂತ ಕರೀತಾರೆ. ಅಂದರೆ ಬೆಟ್ಟಗಳ ರಾಣಿ ಅಂದ್ಬಿಟ್ಟು. ನಮ್ಮ ಕಡೆ ಹೆಂಗೆ ಚಿಕ್ಕಮಗಳೂರು, ಊಟಿ ಎಲ್ಲ ಇದೆಯಲ್ಲ, ಅದೇ ರೀತಿ ಇಲ್ಲಿ ಇದನ್ನು ಮಸೂರಿಯನ್ನು ಬೆಟ್ಟಗಳ ರಾಣಿ ಇದೆ, ಕ್ವೀನ್ ಆಫ್ ಹಿಲ್ಸ್ ಅಂತ ಇದರ ಹೆಸರು. ಅಂದರೆ ನಿಕ್ ನೇಮ್ ಅಂತಲೇ ಕರಿಬೋದು. ಅಕ್ಕಪಕ್ಕನೇ ನಿಮಗೆ ಸಿಕ್ಕಾಪಟ್ಟೆ ಹೋಟೆಲ್ಸ್ಗಳು ಕೂಡ ಇದ್ದಾವೆ. ನಿಮಗೆ ಸ್ವಲ್ಪ ಮುಂದೆ ಹೋಗಿ ಆಮೇಲೆ
ಅದರ ಪೂರ್ತಿ ಮಾಹಿತಿ ಕೂಡ ಕೊಡ್ತೀನಿ. ಈಗ ನಾವು ಇರುವಂತಹ ಏನೋ ಹೋಟೆಲ್ ರೂಮಿಂದ ಸನ್ಸೆಟ್ಟನ್ನು ತೋರಿಸ್ತಾ ಇದ್ದೀನಿ. ಸೂರ್ಯಾಸ್ತ ಇಲ್ಲಿ ಆಗ್ತಾಯಿದೆ. ಇನ್ನೇನೊಂದು 5 ನಿಮಿಷದಲ್ಲಿ ಆಗುತ್ತೆ. ಕೆಳಗಡೆ ನಿಮಗೆ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ, ಡೆಹ್ರಾಡೂನ್ ಸಿಟಿ ಕಾಣುತ್ತೆ ಇಲ್ಲಿಂದ. ಸ್ವಲ್ಪ ಝೂಮ್ ಮಾಡ್ತೀನಿ. ಅಲ್ಲಿ ದೂರದವರೆಗೆ ಕಾಣ್ತಿರ್ಬೋದು ನಿಮಗೆ. ಅಲ್ಲಿ ನೋಡಿ, ಅದು ಡೆಹ್ರಾಡೂನ್ ಸಿಟಿ. ಇಲ್ಲೇ ಮುಂದೆ ಕಾಣ್ತಾ ಇರೋದು ಮಸೂರಿ, ಅದರ ಕೆಳಗಡೆ ಕಾಣ್ತಾ ಇರೋದು ಡೆಹ್ರಾಡೂನ್ ಸಿಟಿ. ಸೊ ಸ್ವಲ್ಪ ಹಿಂಗೆ ಬಂದರೆ ಈಗ ಇನ್ನೇನು ಸನ್ಸೆಟ್ ಆಗುತ್ತೆ. ಈಗ 6:30. ಇದು ನಾವಿರುವಂತಹ ಕಾಟೇಜ್ ಅಂತ ಹೇಳ್ಬೋದು ನೀವು. ತುಂಬ ಚೆನ್ನಾಗಿದೆ. ಇಲ್ಲಿಂದನೇ ನಮಗೆ ಮುಂದುಗಡೆ ಕೂತ್ಕೊಂಡ್ರೆ ನೋಡಿ, ಇಲ್ಲಿಂದ ಮುಂದುಗಡೆ ಕೂತ್ಕೊಂಡ್ರೆ ಎಲ್ಲ ಸಿಟಿ ವ್ಯೂ ಕಾಣುತ್ತೆ. ಇಲ್ಲಿ ಕೂತ್ಕೊಂಡೆ ನಾವು ಈಗ ಸಿಟಿ ವ್ಯೂ ನೋಡ್ತಾ ಇರೋದು. ಜೊತೆಗೆ ಇಲ್ಲಿಂದನೇ ನಾವೀಗ ಮುಂದೆ ಸನ್ಸೆಟ್ಟನ್ನು ನೋಡ್ತಾ ಇದ್ದೀವಿ. ಇನ್ನೊಂದು 5 ನಿಮಿಷದಲ್ಲಿ ಸೂರ್ಯ ಅಸ್ತ ಆಗುತ್ತೆ, ಸನ್ಸೆಟ್ ಆಗುತ್ತೆ. ಅದರದ ವ್ಯೂ ಇಲ್ಲಿಂದ ನಿಮಗೆ ಅದ್ಭುತವಾಗಿ ಕಾಣುತ್ತೆ. ಈಗ ಅದನ್ನು ಕೂಡ ತೋರಿಸ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ. ಸ್ನೇಹಿತರೆ, ನಾನು ಆವಾಗಲೇ ಇಲ್ಲಿ ಮಧ್ಯಾಹ್ನ ಬಂದುಬಿಟ್ಟು ಎನ್ಕ್ವೈರಿ ಮಾಡ್ಕೊಂಡು ಹೋಗಿದ್ದೆ. ಇಲ್ಲಿ ನೋಡಿ, ಇದುವೇ ಮಸೂರಿ ಟ್ಯಾಕ್ಸಿ ಕಾರ್ ಓನರ್ಸ್ ಅಸೋಸಿಯೇಷನು. ಅಲ್ಲಿ ಬೇರೆ ಬೇರೆ ಆಪ್ಷನ್ಸ್ಗಳಿದ್ದಾವೆ. ಇಲ್ಲಿ ನಾವು ಈಗ ನಿಮಗೆ ತೋರಿಸ್ತೀನಿ. ದ ಪ್ಲೇಸಸ್ ಆಫ್ ಟೂರಿಸ್ಟ್ ಇಂಟ್ರೆಸ್ಟ್ 3,100 ರೂಪಾಯಿ ಕೊಟ್ಟಿದ್ದೀವಿ. ಗಾಡಿ ನಂಬರ್ ಬರೆದಿದ್ದಾರೆ, ಆಮೇಲೆ ಅವ್ರ ಫೋನ್ ನಂಬರ್ ಕೊಟ್ಟಿದ್ದಾರೆ. ಈ ಎಲ್ಲ ಜಾಗಗಳೇನು ಟಿಕ್ ಮಾಡಿದಾರಲ್ಲ, ಆ ಜಾಗಗಳನ್ನು ಈಗ ನಾಳೆ ಬೆಳಗ್ಗೆ ನಮಗೆ 9 ಗಂಟೆಗೆ ಕರ್ಕೊಂಡೋಗ್ಬಿಟ್ಟು ತೋರಿಸ್ಕೊಂಡು ಬರ್ತಾರೆ. ಸೊ 3,100 ರೂಪಾಯಿ ಆಗುತ್ತೆ. ಸೊ ಅಂದರೆ ಇಲ್ಲಿ 2-3 ಥರ ಪ್ಯಾಕೇಜಸ್ ಇದ್ದಾವೆ. ನಿಮಗೆ ಯಾವುದು ಇಷ್ಟನೋ ಅದ್ರ ಬಗ್ಗೆ ನೀವು ಮಾಡ್ಕೋಬೋದು. ಇಲ್ಲಿ ಹೆಚ್ಚು ಕಡಿಮೆ ಜನ ಬಂದುಬಿಟ್ಟು 2-3 ದಿವಸ ಇದ್ದು ಈ ಎಲ್ಲ ಜಾಗಗಳನ್ನ ನೋಡಿಕೊಂಡು ಹೋಗ್ತಾರೆ. ಈಗ ನೋಡಿ, ನಾವು ಮಾಲ್ ರೋಡ್ ಎಂಟರ್ ಆಗ್ತಾ ಇದ್ದೀವಿ. ಮಸೂರಿಯ ಪ್ರಸಿದ್ಧ ಮಾಲ್ ರೋಡು. ಕಡಿಮೆ 2.5 ಕಿಲೋಮೀಟರ್ ದೂರ ಇದೆ ಅಂತ ಹೇಳ್ತಾ ಇದ್ದಾರೆ. ಇದೇ ಥರ ಇರೋದು ಮುಂದೆ. ಸೊ ಈಗ ಇಲ್ಲಿಂದ ಎಂಟ್ರಿ ಆದರೆ ನಿಮಗೆ ಲೈಬ್ರರಿ ಸರ್ಕಲ್ ಅಂತ ಇದೆ. ನಾನು ನೋಡಿಲ್ಲ, ಮುಂದೆ ಹೇಳಿದ್ರು ನನಗೆ ಲೈಬ್ರರಿ ಸರ್ಕಲ್ ಅಂತ ಇದೆ. ಅದು ನಿಮಗೆ 2.5 ಕಿಲೋಮೀಟರ್ ಈ ಥರ ಸ್ಟ್ರೆಚ್ ಇದೆ ಅಂತ. ನಿಮಗೆ ಒಂದು ಇಂಪಾರ್ಟೆಂಟ್ ಪ್ಲೇಸ್ ತೋರಿಸ್ತೀನಿ. ಇದು ಪಿಕ್ಚರ್ ಪ್ಯಾಲೇಸ್ ಅಂದ್ಬಿಟ್ಟು ಬ್ರಿಟಿಷರ ಸಮಯದಲ್ಲಿ ಕಟ್ಟಲಾದಂತಹ ಒಂದು ಸಿನಿಮಾ ಥಿಯೇಟ್ರ್ ಇದು. ಸೊ ಈ ಒಂದು ಸ್ಕ್ವೇರನ್ನು, ಅಂದರೆ ಈ ಒಂದು ಸರ್ಕಲನ್ನು ಇಲ್ಲಿ ಪಿಕ್ಚರ್ ಪ್ಯಾಲೇಸ್ ಸರ್ಕಲ್ ಅಂತಲೇ ಕರೀತಾರೆ. ಪಿಕ್ಚರ್ ಪ್ಯಾಲೇಸ್ ಸರ್ಕಲಿಂದ ಲೈಬ್ರರಿ ಪ್ಯಾಲೇಸು. ಸೊ ಈ ಎರಡು ಜಾಗಗಳ ನಡುವೆ ಇರೋದೇ ಈ ತುಂಬ ಫೇಮಸ್ ಆಗಿರುವಂತಹ ಮಾಲ್ ರೋಡು. ಈ ಮಾಲ್ ರೋಡಲ್ಲಿ ಈಗ ಎಂಟ್ರೆನ್ಸಿಗೆ ನೋಡಿ, ನೀವು ತರಕಾರಿ ಕೂಡ ಇಲ್ಲಿ ಮಾರ್ತಾರೆ. ಸೊ ಇಲ್ಲಿ ಬರೆದಿದ್ದಾರೆ ತಿಲಕ್ ಮೆಮೋರಿಯಲ್ ಲೈಬ್ರರಿ ಅಂತ. ಸೊ ಮುಂದೆ ಇರೋದಿಲ್ಲ ಈ ಹೋಟೆಲ್ ಡ್ರೈವ್ ಇನ್. ಸೊ ಅಂದರೆ ಮೋಸ್ಟ್ಲಿ ಇದು ಹಿಂದೆಗಡೆ ಇದೆ. ಸೊ ಹೆಚ್ಚು ಕಡಿಮೆ ಇಲ್ಲಿ ಒಂಥರ ಕೂತ್ಕೊಳ್ಳೋಕ್ಕೆ ನಿಮಗೆ ಹೆಚ್ಚಾಗಿ ನಾನು ಈ ಹಿಲ್ ಸ್ಟೇಷನ್ಗಳಲ್ಲಿ ಮಾಲ್ ರೋಡ್ ಅಂದರೆ ಇದೇ ಥರ ಅಕ್ಕಪಕ್ಕ ನಿಮಗೆ ಕೂತ್ಕೊಳ್ಳೋಕ್ಕೆ ಕೂಡ ಇರುತ್ತೆ. ನೋಡಿ ಜನಗಳು ಹೆಂಗೆ ಕೂತ್ಕೊಂಡಿದ್ದಾರೆ. ಸೊ ಇದೇ ಥರ ಇರುತ್ತೆ. ಇಲ್ಲಿ ಇನ್ನೂ ಒಂದು ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿ ಯಾವುದೇ ಗಾಡಿಗಳನ್ನು ಇಲ್ಲಿ ಅಲೋ ಮಾಡೋದಿಲ್ಲ. ಬರೀ ಏನೋ ಅಲ್ಲಿ ಇಲ್ಲಿ ಒಂದೊಂದು 2 ವೀಲರ್ಸ್ ಕಾಣ್ತಾ ಇದೆ, ಆದರೆ ಕಾರು ಆಟೋಗಳಿಗೆ ಮಾತ್ರ ಇಲ್ಲಿ ಅಲೋ ಇಲ್ಲ. ಸೊ ಇಲ್ಲಿ ನೀವು ಎಲ್ಲ ಥರದ ಆ್ಯಕ್ಟಿವಿಟೀಸ್ ನೋಡ್ಬೋದು, ಶಾಪಿಂಗ್ ಮಾಡ್ಬೋದು ನೀವು. ಬಟ್ಟೆಗಳಾಗಲಿ, ತಿನಿಸಾಗಲಿ, ಊಟ ಆಗಲಿ, ಆಮೇಲೆ ಏನೋ ಬೇಕ್ರಿ ಐಟಮ್ ಆಗಲಿ, ಡ್ರಿಂಕ್ಸ್ ಮಾಡೋದಾಗಲಿ, ಎಲ್ಲ ಥರದ ಐಟಮ್ಗಳು ನಿಮಗೆಲ್ಲ ಸಿಗುತ್ತೆ ಇಲ್ಲಿ ಮಾಲ್ ರೋಡಲ್ಲಿ. ಇಲ್ಲಿ ಇನ್ನೊಂದು ನಿಮಗೆ ವಿಚಾರ ಹೇಳ್ತೀನಿ. ಇಲ್ಲಿ ನೋಡಿ, ಹುಡುಗರು ಕೂತ್ಕೊಂಡಿದ್ದಾರೆ ನೋಡಿ, ನೋಡಿ ಇಲ್ಲಿ ಮಸೂರಿ ಮತ್ತು ಡೆಹ್ರಾಡೂನು ಇವೆರಡೂ ಕೂಡ ತುಂಬ ಫೇಮಸ್ ಆಗಿರುವಂತಹ ಶಾಲೆಗಳು, ರೆಸಿಡೆನ್ಷಿಯಲ್ ಸ್ಕೂಲು, ಇಂಟರ್ನ್ಯಾಷನಲ್ ಸ್ಕೂಲ್ಗಳಿಗೆ ಹೆಸರುವಾಸಿ. ಎಲ್ಲ ಪ್ರಸಿದ್ಧ ಏನೋ ಮನೆತನದ ಮಕ್ಕಳು. ನಿಮಗೆ ಗೊತ್ತಿರುವ ಹಾಗೆ ಡೆಹ್ರಾಡೂನಲ್ಲಿ ನಮ್ಮ ಕಾಂಗ್ರೆಸ್ಸಿನ ಅಧ್ಯಕ್ಷರಂತ ಪದೇ ಪದೇ ಹೇಳ್ಕೊಳ್ಳುವಂತಹ ರಾಜೀವ್ ಗಾಂಧಿಯವರ ಮಗ ರಾಹುಲ್ ಗಾಂಧಿ ಕೂಡ ಇಲ್ಲೇ ಕಲ್ತಿರೋದು. ಅಂದಮೇಲೆ ತಿಳ್ಕೊಬೋದು ಎಷ್ಟು ಇಲ್ಲಿ ಫೇಮಸ್ ಜನಗಳ ಮಕ್ಕಳು ಇಲ್ಲಿ ಕಲ್ತಿದ್ರು ಅಂತ. ಇಲ್ಲಿ ನಾನ್ ವೆಜ್ ಐಟಮ್ ಕೂಡ ಇಲ್ಲಿ ಇದ್ದಾವೆ. ಸೊ ಇಲ್ಲಿ ಕಾರ್ ಪಾರ್ಕಿಂಗ್ ಇದೆ, ಬಟ್ ಈ ಕಡೆಯಿಂದ ಎಂಟ್ರಿ ಇಲ್ಲ, ಅದು ಬೇರೆ ಕಡೆಯಿಂದ ಎಂಟ್ರಿ ಇರಬೇಕು. ಸೊ ನಿಮಗೆ ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಮಕ್ಕಳು, ಸ್ಟಾರ್ಸ್ ಬಿಸ್ನೆಸ್ ಮ್ಯಾನ್ಗಳ ಮಕ್ಕಳು, ಜೊತೆಗೆ ಏನೋ ಸೆಲೆಬ್ರಿಟಿ ಮಕ್ಕಳು ಕೂಡ ಇಲ್ಲಿ ಓದಿರೋದುಂಟು. ಇಲ್ಲಿ ತುಂಬಾ ಫೇಮಸ್ ಸ್ಕೂಲ್ಗಳಿದ್ದಾವೆ. ಆ ಸ್ಕೂಲ್ಗಳ ಹೆಸರುಗಳು ನನಗೆ ಎಷ್ಟೊಂದೇ ಗೊತ್ತಾಗಿಲ್ಲ. ಬಟ್ ನೀವು
ಗೂಗಲಲ್ಲಿ ಸರ್ಚ್ ಮಾಡಿದರೆ ಡೆಫಿನೆಟ್ಟಾಗಿ ನೀವು ಇದು ಮಾಡ್ಬೋದು. ನಿಮ್ಮ ಮಕ್ಕಳನ್ನೇ ಆದರೆ ಸೇರಿಸೋದಿದ್ರೆ ನೀವು ಕೂಡ ಇಲ್ಲಿ ಪ್ರಯತ್ನ ಮಾಡ್ಬೋದು.